ಮಾಡಿ ಸ್ಟೂಡೆಂಟ್ಸ್ ನಮ್ಮ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಅನುಕೂಲ ಅಂತೇಳಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ನಾವು ಡಿಸ್ಕಸ್ ಮಾಡ್ತಿದ್ದೇವೆ. ಸೊ ಅದಕ್ಕೆ ಟೈಟಲ್ ಕೊಟ್ಟಿದ್ದೀನಿ ಎಸ್ ಎಸ್ ಎಲ್ ಸಿ ಇಂಗ್ಲಿಷ್ ವೆರಿ ಇಂಪಾರ್ಟೆಂಟ್ 3 ಮಾರ್ಕ್ಸ್ ಕ್ವಶನ್ಸ್ ಗಳನ್ನ ನಾವು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಸೊ 3 ಮಾರ್ಕ್ಸ್ ಅಷ್ಟೇ ಅಲ್ರಿ, 1 ಮಾರ್ಕ್ಸ್ ನೋಡತ್ತೀವಿ, 2 ಮಾರ್ಕ್ಸ್ ನೋಡತ್ತೀವಿ. ಸೊ 1 ಮಾರ್ಕ್ಸ್, 2 ಮಾರ್ಕ್ಸ್, 3 ಮಾರ್ಕ್ಸ್, 4 ಮಾರ್ಕ್ಸ್, ಆಮೇಲೆ 5 ಮಾರ್ಕ್ಸ್ ಎಲ್ಲಾ ರೀತಿಯ ಕ್ವಶನ್ಸ್ ಗಳನ್ನ ಇಂಪಾರ್ಟೆಂಟ್ ಕ್ವಶನ್ಸ್ ನಾವು ಡಿಸ್ಕಷನ್ ಮಾಡ್ತಿದ್ದೇವೆ. ಸೊ ಈ ವಿಡಿಯೋದಲ್ಲಿ ನಾವು 3 ಅಂಕದ ಪ್ರಶ್ನೆ ಡಿಸ್ಕಷನ್ ಮಾಡೋಣ. ಸೊ ಟೋಟಲ್ 2 ಕ್ವಶನ್ಸ್ ನಾನು ಡಿಸ್ಕಸ್ ಮಾಡ್ತೀನಿ, 6 ಅಂಕಗಳು ಸಿಗುವಂತವು. ಓಕೆ, ಸೊ ಇದು ಎಷ್ಟನೇ ವಿಡಿಯೋ ಅಂದ್ರೆ 14ನೇ ವಿಡಿಯೋ. ಸೊ ಉಳಿದ ಎಲ್ಲ 13 ವಿಡಿಯೋ ಲಿಂಕ್ ಅನ್ನು ಈ ವಿಡಿಯೋದ ಕೊನೆ ಕೊಟ್ಟಿರ್ತೀನಿ, ಅವನ್ನು ಕೂಡ ನೀವು ನೋಡಬಹುದು. ಓಕೆ, ಎಸ್. ಹಾಗಾದ್ರೆ ಏನ್ ಕ್ವಶನ್ ಸರ್ ಅಂತಂದ್ರೆ 2 ಕ್ವಶನ್ಸ್ ಕೇಳ್ತಾರ 5 to 6 ಸೆಂಟೆನ್ಸಸ್ ಗೆ. ಸೊ 2 ಕ್ವಶನ್ಸ್ ಗಳನ್ನ ಒಂದು ಪಾಠದ ಮೇಲೆ ಕೇಳ್ತಾರ ಅಥವಾ ಗದ್ಯ ಅನ್ಕೊಳ್ರಿ, ಇನ್ನೊಂದು ಪದ್ಯದ ಮೇಲೆ ಕೇಳ್ತಾರ. ಸೊ ಪ್ರೋಸ್ ಅಂಡ್ ಪೊಯೆಟ್ರಿ ಸೆಕ್ಷನ್ ಮೇಲೆ ಒಂದು ಕ್ವಶನ್ ಕೇಳುವಂತದ್ದು. ಸೊ 3 ಅಂಕಕ್ಕೆ 2 3 is 6. ಓಕೆ, ಹಾಗಾದ್ರೆ ಸೊ ಇಲ್ಲಿ ಯಾವ್ದು ಕ್ವಶನ್ ಅಂದ್ರೆ ಫಿಸಿಕಲ್ ಡಿಸಬಿಲಿಟಿ ಇಸ್ ನೋ ಬೆರರ್ ಟು ಸಕ್ಸಸ್, ಹೌ ಡು ಯು ಸಬ್ಸ್ಟಾನ್ಸಿಯೇಟ್ ದಿಸ್ ವಿತ್ ಸತೀಶ್ ಗುಜ್ರಾಲ್ಸ್ ಲೈಫ್ ಅಂತ ಹೇಳಿ ಬ್ಯೂಟಿಫುಲ್ ಕ್ವಶನ್ ಇದು. ಬಹಳಷ್ಟು ಈ ಈ ವರ್ಡ್ ನೆನಪಲ್ಲಿ ಇಟ್ಕೊಡ್ರಿ, ಫಿಸಿಕಲ್ ಡಿಸಬಿಲಿಟಿ ಅನ್ನೋ ವರ್ಡ್ಸ್ ನೆನಪಲ್ಲಿ ಇಟ್ಕೊಡ್ರಿ. ಸೊ ಇದರ ಆದ ಮೇಲೆ ಕೇಳ್ತಾರೆ, ಯಾಕಂದ್ರ ಒಂದು ದೈಹಿಕ ವಿಕಲತೆ ಅನ್ನೋದು ಸಕ್ಸಸ್ಗೆ ಯಾವುದೇ ಅಡೆತಡೆ ಆಗುವುದಿಲ್ಲ ಅನ್ನೋದನ್ನ ಸತೀಶ್ ಗುಜ್ರಾಲ್ ಅವರ ಜೀವನದೊಂದಿಗೆ ಹೇಗೆ ನೀವು ಉದಾಹರಿಸ್ತೀರಿ ಅಂತ ಕೇಳ್ತಾರೆ. ಸೊ ಅದಕ್ಕೆ ನಾನು ಏನ್ ಕೊಟ್ಟಿದ್ದೀನಿ, ಸತೀಶ್ ಮೆಟ್ ವಿತ್ ಅನ್ ಆಕ್ಸಿಡೆಂಟ್ ಅಂಡ್ ಬಿಕೇಮ್ ಅ ಡಫ್. ಓಕೆ, ಕರೆಕ್ಟಾ? ಅವ್ರಿಗೆ ಆಕ್ಸಿಡೆಂಟ್ ಆಗ್ತೈತಿ, ಕಿವುಡ್ರ ಆಗ್ತಾರ. ಹಿ ವಾಸ್ ರೆಫ್ಯೂಸ್ ಟು ಅಡ್ಮಿಷನ್ ಬೈ ಸ್ಕೂಲ್ಸ್, ಯಾವುದೇ ಶಾಲೆಯವರು ಅವ್ರನ್ನ ಅಡ್ಮಿಷನ್ ತಗೊಳ್ಳಲ್ಲ. ಸೊ ಹಿ ರಿಮೈನ್ ಅಟ್ ಹೋಮ್, ಮನೆಯಲ್ಲೇ ಇರುವಂತ ಪರಿಸ್ಥಿತಿ ಬರುತ್ತೆ. ಒನ್ ಡೇ ಏನಾಗುತ್ತ, ಹಿ ಸಾ ಬ್ಯೂಟಿಫುಲ್ ಬರ್ಡ್ ಅನ್ನ ನೋಡ್ತಾರೆ, ದಟ್ ಮೇಡ್ ಹಿಮ್ ಟೇಕ್ ಅಪ್ ಡ್ರಾಯಿಂಗ್ ಅಂಡ್ ಪೇಂಟಿಂಗ್. ಸೊ ಅವ್ರನ್ನ ಎಲ್ಲಿ ಕರ್ಕೊಂಡು ಹೋಗುತ್ತೆ ಅಂದ್ರೆ ಡ್ರಾಯಿಂಗ್ ಮಾಡೋದು, ಪೇಂಟಿಂಗ್ ಮಾಡ್ಲಿಕ್ಕೆ ಅವರಿಗೆ ಇಂಟ್ರೆಸ್ಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಆಮೇಲೆ ಟುಡೇ ಈಸ್ ಒನ್ ಆಫ್ ದ ಬೆಸ್ಟ್ ಆರ್ಟಿಸ್ಟ್ ಇನ್ ಇಂಡಿಯಾ. ಇವತ್ತಿನದಲ್ಲಿ ಭಾರತದ ಒಂದು ಅತ್ಯುನ್ನತ ಆರ್ಟಿಸ್ಟ್ ಅವರು ಒಬ್ಬರಾಗಿದ್ದಾರೆ. ಎಕ್ಸಿಬಿಷನ್ಸ್ ಆಫ್ ಹಿಸ್ ವರ್ಕ್ ಹ್ಯಾವ್ ಬೀನ್ ಹೆಲ್ಡ್ ಆಲ್ ಓವರ್ ದಿ ವರ್ಲ್ಡ್. ಅವರ ಒಂದು ಚಿತ್ರಗಳ ಪ್ರದರ್ಶನ ಇಡೀ ಜಗತ್ತಿನಾದ್ಯಂತ, ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, ಇಡೀ ಜಗತ್ತಿನಾದ್ಯಂತ ಪ್ರದರ್ಶಿಸಲ್ಪಟ್ಟಿದ್ದಾವೆ. ಹಿ ಹ್ಯಾಸ್ ಪಬ್ಲಿಷ್ಡ್ 4 books ಅನ್ನು ಪಬ್ಲಿಷ್ ಮಾಡಿದ್ದಾರೆ ಇನ್ ವೇರಿಯಸ್ ಆರ್ಟ್ಸ್ ಬಗ್ಗೆ. ಆಮೇಲೆ ದ ಗವರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಆನರ್ಡ್ ಹಿಮ್ ವಿತ್, ನಮ್ಮ ಭಾರತ ಸರ್ಕಾರವು ಅವರಿಗೆ ಏನಂತ ಕೊಟ್ಟು ಗೌರವಿಸಿದೆ ಅಂದ್ರೆ ಪದ್ಮ ವಿಭೂಷಣವನ್ನು ಕೊಟ್ಟು ಅವರಿಗೆ ಗೌರವಿಸಿದೆ. ನೋಡ್ರಿ, ಸೊ ಇದ್ರಲ್ಲಿ ಎಲ್ಲಾನು ಬರ್ಬೇಕ್ರಿ. ಸೊ ಅಂದಾಗ ಅದು ಆನ್ಸರ್ ಆಗುತ್ತೆ ನೋಡ್ರಿ. ಅವರು ಯಾವ ರೀತಿ ಕ್ಯೂರ್ ಆದ್ರು ಅನ್ನೋದನ್ನ ಅದ್ರ ಬಗ್ಗೆ ಹೇಳಿದ್ದೇವೆ. ಎಲ್ಲಾನು ಸಾಧನೆ ಹೆಂಗ್ ಮಾಡಿದ್ರು, ಎದರಿಂದ ಆಕರ್ಷಿತರಾದ್ರು, ಎದರಲ್ಲಿ ಸಾಧನೆ ಮಾಡಿದ್ರು, ಮತ್ತು ಗೌರ್ಮೆಂಟ್ ದವರು ಏನನ್ನ ಕೊಟ್ಟು ಗೌರವಿಸಿದ್ರು, ಎಲ್ಲವನ್ನ ನಾವು ಕೂಡಿಸಿ ಆನ್ಸರ್ ಮಾಡ್ತೇವೆ. ಬ್ಯೂಟಿಫುಲ್ ಆನ್ಸರ್. ಓಕೆ, ಸೊ ಪರ್ಫೆಕ್ಟ್ ಆನ್ಸರ್. ಇಷ್ಟು ಬರ್ತದೆ, ಯು ವಿಲ್ ಗೆಟ್ 100% 3 ಮಾರ್ಕ್ಸ್ ಕೊಟ್ಟೆ ಕೊಡ್ತಾರೆ, ಏನು ತೊಂದರೆ ಇಲ್ಲ. ಓಕೆ, ಸೊ ಪಾಯಿಂಟ್ ವಾಸ್ ಮಾಡಿ ಬಂದಿರಿ, ಪ್ಯಾರಾಗ್ರಾಫ್ ಮಾಡಿ ಬಂದಿರಿ, ದೇ ವಿಲ್ ಗೋ ಮಾರ್ಕ್ಸ್, ನೋ ಡೋಂಟ್ ವರಿ. ಓಕೆ, ಇದು ಒಂದು ಕ್ವಶನ್ ಆಗಿತ್ತು ಕಲರ್ಸ್ ಆಫ್ ಸೈಲೆನ್ಸ್ ಪ್ರೋ ಸೆಕ್ಷನ್ ಮೇಲೆ. ಓಕೆ, ಇನ್ನ ಪೊಯೆಟ್ರಿ ಸೆಕ್ಷನ್ ನೋಡೋಣ. ಸೊ ಇದು ಕೇಳಿದ್ರು, ಡಿಸ್ಕ್ರೈಬ್ ದ ಫಿಸಿಕಲ್ ಅಪಿಯರೆನ್ಸ್ ಬಗ್ಗೆ ಕೇಳಿದ್ರು ಆಫ್ ಜಾಜ್ ಪ್ಲೇಯರ್. ಜಾಜ್ ಪ್ಲೇಯರ್ ಅವರ ಒಂದು ಫಿಸಿಕಲ್ ಅಪಿಯರೆನ್ಸ್ ಬಗ್ಗೆ ವರ್ಣಿಸ್ರಿ ಅಂತ ಕೇಳಿದ್ದಾರೆ. ಅದಕ್ಕೆ ನಾವ್ ಏನ್ ಮಾಡ್ತೀವಿ, ನೀವು ಸಮರಿ ಗೊತ್ತಿದ್ರೆ ಸಮರಿನೂ ಕೂಡ ಬರಿಬಹುದು, ಏನೋ ತೊಂದರೆ ಇಲ್ಲ. ಬಟ್ ನಾನು ಆನ್ಸರ್ ಏನಂತ ಮಾಡಿದ್ದೀನಿ, ಜಾಜ್ ಪ್ಲೇಯರ್ ಹ್ಯಾಸ್ ಅ ರಫ್ ಅನ್ಶೇವನ್ ಫೇಸ್ ಅವ್ರದಾಗಿತ್ತು. ಹಿ ಹ್ಯಾಸ್ ಅ ಸ್ಯಾಗಿಂಗ್ ಸ್ಟಮಕ್ ಅವ್ರದಾಗಿತ್ತು. ಸೇವಿಂಗ್ ಮಾಡ್ಕೊಂಡಿರ್ಲಿಲ್ಲ ಮತ್ತು ಹೊಟ್ಟೆ ಏನಾಗಿತ್ತು, ಜೋತ್ ಬಿದ್ದಿತ್ತು. ಹಿ ವೇಸ್ ಅ ಫೆಡೆಡ್ ಬ್ಲೂ ಶರ್ಟ್, ಒಂದು ಮಾಸಿದಂತ ನೀಲಿ ಬಣ್ಣ ಶರ್ಟ್ ಉಟ್ಕೊಂಡಿದ್ರು. ಲೂಸ್ ನೆಕ್ ಟೈ ಇತ್ತು ಮತ್ತು ಏನ್ ಓಲ್ಡ್ ಜಾಕೆಟ್ ಕೂಡ ಅವರಲ್ಲಿ ಇತ್ತು, ಒಂದು ಹಳೆಯ ಜಾಕೆಟ್ ನ ಉಟ್ಕೊಂಡಿದ್ರು. ಹಿ ಶೂಸ್ ಆರ್ ರನ್ ಡೌನ್, ಅವರ ಶೂಸ್ ಗಳು ಏನಾಗಿದ್ದು ಎಲ್ಲ ಸರಿದು ಹೋಗಿದ್ದು. ಹಿ ಹ್ಯಾಸ್ ಗ್ರೇಟ್ ಆರ್ಟಿಸ್ಟಿಕ್ ಟ್ಯಾಲೆಂಟ್ ಅವರಲ್ಲಿ ಇತ್ತು. ಇದು ನೆಕ್ಸ್ಟ್ ಪಾಯಿಂಟ್ ಮಾಡ್ರಿ. ಸೊ ಈ ಪ್ಲೇಸ್ ಅನ್ ಅಲ್ಟೋ ಸೆಕ್ಸೋಫೋನ್, ಇದನ್ನ ನೆಕ್ಸ್ಟ್ ಪಾಯಿಂಟ್ ಮಾಡ್ರಿ. ಅಟ್ ಫಸ್ಟ್ ಹಿ ಹ್ಯಾಸ್ ಅ ವೆರಿ ಎಕ್ಸ್ಪ್ರೆಷನ್ ಆನ್ ಹಿಸ್ ಫೇಸ್. ಫಸ್ಟ್ ಗೆ ಅವ್ರಿಗೆ ವೆರಿ ಎಕ್ಸ್ಪ್ರೆಷನ್ ಇತ್ತು, ಮುಖದಲ್ಲಿ ಒಂದು ಚಿಂತಿತ ಇತ್ತು. ಓಕೆ, ಚಿಂತಿತವಾದ ಮುಖ ಇತ್ತು ಅವ್ರದ್ದು. ಹಿ ಕೀಪ್ಸ್ ಹಿಸ್ ಹೆಡ್ ಡೌನ್, ತಲೆ ಬಾಗಿದ್ರು. ಅಂಡ್ ಅಪೇಸ್ ಲೈಫ್ಲೆಸ್, ಏನೋ ನಿರ್ಜೀವ ರೀತಿಯಲ್ಲಿ ಅವರು ಭಾವನೆಯನ್ನ ವ್ಯಕ್ತಪಡಿಸ್ತಿದ್ರು ಸ್ಟಾರ್ಟಿಂಗ್. ಆದ್ರೆ ಇಲ್ಲಿ ಟರ್ನ್ ಆಗುತ್ತೆ ನೋಡ್ರಿ, ಹಿ ಕೀಪ್ಸ್ ಹಿಸ್ ಹೆಡ್ ಡೌನ್ ಅಂಡ್ ಅಪೇಸ್ ಲೈಫ್ಲೆಸ್ ವ್ಯಾನ್ ಹಿ ಪ್ಲೇಸ್. ಯಾವಾಗ ಅವರು ಆ ಬಾರ್ಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರ, ಓದ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರ, ಈಸ್ ಫಿಲ್ಡ್ ವಿತ್ ನ್ಯೂ ಸ್ಪಿರಿಟ್, ಒಂದು ಹೊಸ ಚೈತನ್ಯ ಅವರಲ್ಲಿ ಮೂಡುತ್ತ. ಮತ್ತು ಹಿ ಇಸ್ ನೋ ಲಾಂಗರ್ ಅ ಮ್ಯಾನ್, ಅವರೊಬ್ರು ಓಲ್ಡ್ ಬ್ಲಾಕ್ ಮ್ಯಾನ್ ಆಗಿ ಉಳಿಲಿಲ್ಲ. ಹಾಗಾದ್ರೆ ಏನಾದ್ರು, ಹಿ ಇಸ್ ಲೈಕ್ ಅ ಬರ್ಡ್ ಆದ್ರು, ಒಂದು ಬರ್ಡ್ ಆದ್ರು, ಪಕ್ಷಿ ಆದ್ರು, ಫ್ಲೈಯಿಂಗ್ ಹೈಯರ್ ಅಂಡ್ ಹೈಯರ್, ಮತ್ತು ಹಾರ್ತಾ ಹಾರ್ತಾ
ದೂರ ಎತ್ತರಕ್ಕೆ ಏನು ಪಕ್ಷಿ ಆಗೋದು. ಬ್ಯೂಟಿಫುಲ್ ಪೋಯಮ್ ರೀ ಜಾಸ್ ಪೋಯಮ್ ಟು ದಿ ಬೆಸ್ಟ್ ಪೋಯಮ್ ಅನ್ಕೋಬಹುದು. ಎಷ್ಟು ಸುಂದರವಾದ ಪೋಯಮ್. ಓಕೆ. ಎಸ್, ಅದನ್ನ ನಾನು ಏನ್ ಮಾಡಿದೀನಿ, ಫಿಸಿಕಲ್ ಅಪಿಯರೆನ್ಸ್ ತಗೊಂಡಿದ್ದೀನಿ, ಸ್ವಲ್ಪ ಎಕ್ಸ್ಟ್ರಾ ಹಾಕಿದ್ದೀನಿ, ಯಾಕಂದ್ರೆ 3 ಮಾರ್ಕ್ಸ್ ಅಲ್ರಿ, ಅದಕ್ಕೆ ಹಾಕಿದ್ದೀನಿ. ನೀವೇನಾದ್ರು ಸಮರಿ ಬ್ಯಾಟ್ ಮಾಡಿದ್ರು ಕೂಡ ಸಮರಿಯನ್ನು ಬರೆದ್ರೆ ಡೆಫಿನೆಟ್ ದೇರ್ ಇಸ್ 3 ಮಾರ್ಕ್ಸ್, ಡೋಂಟ್ ವರಿ. ಸೊ ಸಮರಿ ಕೂಡ ನೀವು ಬರೀಬಹುದು. ಓಕೆ, ಓಕೆನಾ? ಎಸ್, ಇವಾಗಿದ್ದು ವೆರಿ ಇಂಪಾರ್ಟೆಂಟ್ 2 ಕ್ವಶನ್ಸ್ಗಳು. ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದಾಗ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡ್ರಿ. ಯಾಕಂದ್ರೆ ನಾನು ಯಾವಾಗಲೇ ಯಾವುದೇ ವಿಡಿಯೋ ಮಾಡಿದ್ರು ನೀವು ಆಟೋಮೆಟಿಕ್ ತರ್ತಾ ಇರ್ತವೆ. ಮತ್ತು ನೋಟಿಫಿಕೇಶನ್ ಆಲ್ ಬೆಲ್ ಕ್ಲಿಕ್ ಮಾಡ್ರಿ. ಅಂಡ್ ನಮ್ಮ ಚಾನಲ್ ಕೂಡ ಸಪೋರ್ಟ್ ಮಾಡಬಹುದು ಜಾಯಿನ್ ಆಗೋದ್ರ ಮೂಲಕ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.